ಪುನೀತ್ ಅಣ್ಣವ್ರನ್ನ ಇಲ್ಲಿ ರಾಜ್ಕುಮಾರ್ ಮೂವಿ ಬಂದಿತ್ತಲ್ಲ ಸರ್, ಅವಾಗ ಇಲ್ಲಿಗೆ ಬಂದಿದ್ದರು ಮಿಲನ್ ಥಿಯೇಟ್ರ್ ಹತ್ರ, ಅವಾಗ ನೋಡಿದ್ದೆ. ಅದು ಅವಾಗ ಫೇಮಸ್ ಆಗಿಲ್ಲ, ಹಿಂಗೆ ಅಂದೆ ಅಷ್ಟೇ. ಆಮೇಲೆ ಎಲ್ರಿಗೂ ಆಯ್ ಮಾಡ್ಕೋದ್ರು. ಶಿವಣ್ಣವ್ರನ್ನ ನೋಡಬೇಕು ಅಂತ ಆಸೆ ಮಾಡಿದ್ದೆ. ಅದೇ ಅವರನ್ನು ನಾನು ಜಿ ಕನ್ನಡದವರಿಗೆ ಮೆಸೇಜ್ ಹಾಕಿದೆ. ಆವಾಗ ಮೆಸೇಜ್ ಹಾಕಿದಾಗ ಅವರು ನೋಡಿದರು. ಆಮೇಲೆ ನಮ್ಮ ಹೆಂಗಾರ ಮಾಡಿ ಹೋಗ್ಬೇಕಲ್ಲ ಅನ್ನೋತ್ತಿಗೆ ನಮ್ಮ ಪೂರ್ಣಿಮಕ್ಕ ಇದ್ದಾರಲ್ಲ ಶಿವಣ್ಣವರ, ರಾಮ್ಕುಮಾರ್ ಸರ್ ಇದ್ದಾರೆ, ಸಿಸ್ಟರು ರಾಮ್ಕುಮಾರ್ ಸರ್ ಇದ್ದಾರಲ್ಲ, ಅವರ ಮಿಸ್ಸಸ್ ಆಗಿರೋಂಥ ಪೂರ್ಣಿಮಕ್ಕರು ನಮ್ಮ ಊರಿಗೆ ಶೂಟಿಂಗ್ ಬಂದಿದ್ದರು. ಅಕ್ಕನ ಅವಾಗ ಕೇಳ್ಕೊಂಡೆ, ಅಣ್ಣನ ಒಂದ್ಸರಿ ನೋಡಬೇಕು ಅಂತ ಆಸೆ ಅಂತ. ಆವಾಗ ಪೂರ್ಣಿಮಕ್ಕ ಹೋಗಿ ಶಿವಣ್ಣವರಿಗೆ ಹೇಳಿದರು. ಅವಾಗ ಹೇಳಿದಾಗ ಜಿ ಕನ್ನಡದವರಿಗೂ ಇನ್ಫ್ಲೂಯೆನ್ಸಲ್ಲಿ ಮುಖಾಂತರ ನನ್ನನ್ನು ಡ್ಯಾನ್ಸ್ ಕರ್ನಾಟಕ ಬಂತಲ್ಲ, ಆವಾಗ ಕರೆಸಿದ್ರು. ಅವಾಗ ನನ್ನ ಅಣ್ಣ ಅಲ್ಲಿರ್ತಾರೆ ಅಂತ ಗೊತ್ತಿರಲಿಲ್ಲ, ಶಾಕ್ ಆಗಿಬಿಡ್ತು. ಜಿ ಕನ್ನಡ ಅಂದರೆ ಥರ ರೋಮಾಂಚನ ಆಗಿರುತ್ತೆ ಸರ್, ನೋಡ್ತಾಯಿದ್ರೆ. ನಾನು ಈ ಸರಿ ಮತ್ತೆ ಡ್ಯಾನ್ಸ್ ಕರ್ನಾಟಕಕ್ಕೆ ನಮ್ಮ ದೇವ್ರು ನೋಡೋಕೆ ಹೋಗಬೇಕು ಅಂತ ಹೋಗ್ತೀನಿ. ಜಿ ಕನ್ನಡದವ್ರು ನಾನು ಬಿಡಲ್ಲ, ಇಲ್ಲಾಂದರೆ ಕಾಮಿಡಿ ಕಿಲಾಡಿ ಸೋಗಾರ ಹೋಗ್ತೀನಿ. ಮತ್ತು ಜಿ ಕನ್ನಡ ಅಂದರೆ ತುಂಬ ಇಷ್ಟ, ತುಂಬ ಇಷ್ಟ. ಎಲ್ಲ ಪ್ರೋಗ್ರಾಮ್ ನೋಡ್ತೀನಿ. ಮತ್ತು ಕಲರ್ಸ್ ಕನ್ನಡದಲ್ಲೂ ಎಲ್ಲ ಪ್ರೋಗ್ರಾಮ್ಗಳನ್ನು ನೋಡ್ತೀನಿ.